ನಮ್ಮ ಚಿಕ್ಕೋಡಿ ಜಿಲ್ಲಾ ಹೋರಾಟ ವಿವಿಧ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ಜೊತೆಗೆ ರೈತ ಸಂಘ, ಆಮೇಲೆ ಹಾಲು ಮತದ ಸಂಘದವರು, ಜೊತೆಗೆ ಎಲ್ಲ ಈ ಭಾಗದ ಎಲ್ಲ ನಾಗರಿಕರ ಪರವಾಗಿ ಈ ನಮ್ಮ ಹೋರಾಟ ನಡೀತಾ ಇದೆ. ಇದಕ್ಕ ಪರಮ ಪೂಜ್ಯರಾಗಿರ್ತಕ್ಕಂಥ ಅನೇಕ ಸ್ವಾಮೀಜಿ ಅವರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇದಕ್ಕಾಗಿ ಇವತ್ತು ನಿಮಗೆಲ್ಲ ಸಿಹಿ ಸುದ್ದಿ ಅನ್ನತಕ್ಕಂಥದ್ದು, ಸಂತೋಷದ ಸುದ್ದಿ ಅನ್ನತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ನಿನ್ನಿನ ದಿವಸ ಅಧಿವೇಶನದೊಳಗ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನತಕ್ಕಂಥ ವಿಚಾರವನ್ನ ಈ ಭಾಗದ ಎಲ್ಲಾ ಶಾಸಕರು, ಸುಮಾರು 18 ಜನ ಶಾಸಕರು ಅದರ ಬಗೆಗೆ ಧ್ವನಿ ಎತ್ತಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ನಮ್ಮ ರಾಯಬಾಗ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರು, ಜೊತೆಗೆ ನಿಪ್ಪಾಣಿ ಶಾಸಕರಾಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ಅವರು, ಹಾಗೆಯೇ ಕಾಗವಾಡದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು, ಮತ್ತು ಎಲ್ಲ ಗೋಕಾಕದ ಬಾಲಚಂದ್ರ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ನಮ್ಮ ಪರವಾಗಿ ಚಿಕ್ಕೋಡಿ ಜಿಲ್ಲೆ ಮೊದಲು ಆಗಬೇಕು ಅನ್ನತಕ್ಕಂಥ ವಿಚಾರವನ್ನ ಮುಂದಿಟ್ಟಿದ್ದಾರೆ. ನಿಜವಾಗಿಯೂ ಕೂಡ ಸಂತೋಷದ ವಿಷಯ ಏನು ಅಂದ್ರೆ, ಇದನ್ನ ಅತ್ಯಂತ ಸೌಹಾರ್ದಯುತವಾಗಿ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಆಲಿಸಿದ್ದಾರೆ. ಬಹುಶಃ ನನಗನ್ನಿಸ್ತಾ ಇದೆ, ತಮಗೆಲ್ಲರೂ ಏನು ಇವತ್ತ ಧ್ವನಿ ಎತ್ತಿ ನಿಮ್ಮ ಗಂಟಲನ್ನ ನೋವು ಮಾಡ್ಕೊಂಡಿದ್ದೀರಿ, ನಿಮಗೆಲ್ಲ ಸಿಹಿ ತುಳಿಸ್ತಕ್ಕಂಥ ಸಂದರ್ಭ ಬರ್ತದೆ ಅಂತಕ್ಕಂಥ ಮಾತನ್ನ ವಿಷಯ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇದೆ. ಯಾಕಂದ್ರೆ ಇದನ್ನ ನಾನು ರಿಪೀಟ್ ಮಾಡೋದಿಲ್ಲ, ನನ್ನ ಎಲ್ಲ ಪತ್ರಿಕಾ ಬಂದವರಿಗೆ ಗೊತ್ತಿದೆ. ಅದಕ್ಕಾಗಿ ನಾನು ಈ ವಿಷಯವನ್ನು ಹೆಚ್ಚಿಗೆ ಪ್ರಸ್ತಾಪ ಮಾಡೋದಿಲ್ಲ. ಆದ್ರೆ ಒಂದು ಮಾತು ಇವತ್ತೇನಿದೆ ಅಂದ್ರೆ, ನಿನ್ನೆ ಇಡೀ ಸದನದೊಳಗ ಏನು ಧ್ವನಿ ಇತ್ತು ಅದು ಕೇವಲ ಚಿಕ್ಕೋಡಿ ಚಿಕ್ಕೋಡಿ ಚಿಕ್ಕೋಡಿ. ಹೀಗಾಗಿ ಬಹುಶಃ ನನಗನ್ನಿಸ್ತಾ ಇದೆ, ಈ ಚಿಕ್ಕೋಡಿ ಧ್ವನಿ ಕೇವಲ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಚಿಕ್ಕೋಡಿ ತಾಲೂಕು ಅಷ್ಟಲ್ಲ, ಇಡೀ ಕರ್ನಾಟಕದಾದ್ಯಂತ ಆ ಧ್ವನಿ ಹೋಗಿದೆ ಅನ್ನತಕ್ಕಂಥ ಮಾತನ್ನ ತಮ್ಮ ಎದುರಿಗೆ ಹೇಳಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಚಿಕ್ಕೋಡಿ ಜಿಲ್ಲೆಯನ್ನ ಮಾಡೋಣ, ಹಾಗೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ನಮ್ಮ ರುದ್ರಪ್ಪಣ್ಣ ಸಂಗಪ್ಪಳ ಅವರು ಬಹಳ ಪರಿಶ್ರಮ ವಹಿಸಿ ಆ ಭಾಗದ ಏನು ನೀರಿಲ್ದಿರ್ತಕ್ಕಂಥ ಮಜಲಟ್ಟಿ, ಹತ್ತರವಾಡ್, ಜೈನಾಪುರ್, ಜೊತೆಗೆ ಈ ಭಾಗದ ಜನರನ್ನೆಲ್ಲ ಕರೆದುಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ಸದನದೊಳಗ ಇನ್ನೂ ಹೆಚ್ಚಿನ ಧ್ವನಿ ಬರ್ತಾ ಇದೆ. ನಾವು ಬರದೇ ಇದ್ರೆ ಮತ್ತೆ ಅವರನ್ನ ಪ್ರಶ್ನಿಸ್ತಕ್ಕಂಥದ್ದು ಕೂಡ ಇದೆ. ಹೀಗಾಗಿ ನಾವು ಜಿಲ್ಲೆ ಆಗೋ ತನಕ ನಾವು ಹೋರಾಟ ಮಾಡ್ತೇವೆ. ತಮ್ಮೆಲ್ಲರೂ ಕೂಡ ನಮಗ ಬೆಂಬಲವನ್ನು ಕೊಡಬೇಕು. 53 ಸಂಘ ಸಂಸ್ಥೆಗಳು, ನನ್ನ ಕನ್ನಡ ಬಳಗ, ಅವರೆಲ್ಲರೂ ಕೂಡ ಒಂದಾಗಿ ಇವತ್ತ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅಷ್ಟೇ ಅಲ್ಲ, ಪತ್ರಕರ್ತರ ಬಂಧುಗಳು ಕೂಡ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಹೀಗಾಗಿ ನನ್ನ ಸುಮಾರು 200 ವಿದ್ಯಾರ್ಥಿಗಳು ಮಜಲಟ್ಟಿ ವ್ಯಾಪ್ತಿಯ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಮಜಲಟ್ಟಿ ವ್ಯಾಪ್ತಿಯವರೆಗೂ ಸುಮಾರು 200 ಎಲ್ಲ ಶಿಕ್ಷಣ ಸಂಸ್ಥೆ ವ್ಯಾಪ್ತಿಯ ನನ್ನ ಶಿಕ್ಷಕಿಯರು ಮತ್ತು ಶಿಕ್ಷಕರು ಕೂಡ ಇದರೊಳಗೆ ಭಾಗಿಯಾಗಿದ್ದಾರೆ. ನಾನು ಚಿಕ್ಕ ಮಕ್ಕಳು ಕೂಡ, ಯಾಕಂದ್ರೆ ಅವರ ಭವಿಷ್ಯ ಇದೆ. ಈ ಚಿಕ್ಕೋಡಿ ಜಿಲ್ಲೆ ಆದ್ರೆ ಅವರಿಗೆ ಮುಂದೊಂದು ದಿವಸ ಸುಖಾಲ ಬರ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ರುದ್ರಪ್ಪಣ್ಣ ಸಂಗಪ್ಪಳ ಅವರು ಇವರೆಲ್ಲ ಒಗ್ಗೂಡಿಸಿಕೊಂಡು ಅಲ್ಲಿ ಬಂದಿದ್ದಾರೆ. ಇವತ್ತು 3ನೇ ದಿವಸದ ಹೋರಾಟ ಇದು ತುಂಬಾ ಯಶಸ್ವಿ ಆಯ್ತು ಅಂತ ತಿಳ್ಕೊಂಡು ನಾನು ಭಾವಿಸ್ತಾ, ಇವತ್ತ ಸನ್ಮಾನ್ಯರಾಗಿರ್ತಕ್ಕಂಥ ನಮ್ಮ ಚಿಕ್ಕೋಡಿ ತಾಲೂಕಿನ ತಹಸೀಲ್ದಾರ್ ಅವರಿಗೆ ತಮ್ಮ ಮುಖಾಂತರವಾಗಿ ಈ ಮನವಿಯನ್ನ ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.